ನಮಸ್ಕಾರ ಬಸ್ಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾ ಇದ್ರ ನೋಡಿದೆ, ಏನೋ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಅಲಿಗೇಷನ್ ಬರ್ತಾ ಇದೆಯಲ್ಲ ಗುರು, ವಿರಾಟ್ ಕೊಹ್ಲಿ ಮೇಲೆ FIR ಅಂತೆ, ಹಂಗಂತೆ ಹಿಂಗಂತೆ. FIR ಹಾಕಿರೋದು ನಿಜಾನ? ವಿರಾಟ್ ಕೊಹ್ಲಿ ಅವ್ರ ಮೇಲೆ ಏನಾಗಿದೆ ಕೇಸು, ಏನು ಕತೆ, ಅದು ಇದು ಅಂತೆಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ. ರೂಮರ್ಸ್ಗಳಂತೂ ಸ್ಪ್ರೆಡ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ. ವಿರಾಟ್ ಕೊಹ್ಲಿ ಮೇಲೆ FIR ಅಂತೆ, ಹಂಗಂತೆ ಹಿಂಗಂತೆ ಎಲ್ಲ ಏನೋ ಆಗಿರ್ತೈತೆ. ಇಲ್ಲಿ ಬಂತು ಅಂದ್ರೆ ಹುಲಿನೇ ಬಂದ್ಬಿಡ್ತು ಅನ್ನೋ ಥರ ಪೋರ್ಟ್ರೇ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಆಗಿರೋದೇನೋ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವಿರಾಟ್ ಕೊಹ್ಲಿ ಅವರು ಓನ್ ಮಾಡ್ತಾ ಇರುವಂಥ ಅವರ ರೆಸ್ಟೋರೆಂಟ್ ಏನಿದೆ, 18 ಕಮ್ಯೂನ್ ಏನಿದೆ, ಸೊ ಇದ್ರದ್ದು ಔಟ್ಲೆಟ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲೂ ಕೂಡ ಇದೆ. ಅರೌಂಡ್ ಅಲ್ಲಿ ಕಸ್ತೂರಬಾ ರೋಡ್, ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಅಲ್ಲಿದೆ. ಸೊ ಈ ಒಂದು ಔಟ್ಲೆಟ್ ಏನಿದೆ, ಸೊ ಇದು ಆಪರೇಟ್ ಮಾಡ್ತಾ ಇತ್ತಂತೆ. BBMPಯ ಒಂದು ಲಿಮಿಟ್ಸ್ ಏನಿದೆ, 1 ಗಂಟೆ ಮೇಲ್ಗಡೆ ಆಪರೇಟ್ ಮಾಡೋ ಆಗಿಲ್ಲ. ಯಾವುದೇ ಪಬ್ ಆಗಿರಲಿ, ಏನೇ ಆಗಿರಲಿ, ರೆಸ್ಟೋಬಾರ್ ಆಗಿರಲಿ, ಏನೇ ಆಗಿರಲಿ, 1 ಗಂಟೆ ಮೇಲೆ ಆಪರೇಟ್ ಮಾಡೋ ಆಗಿಲ್ಲ. ಸೊ ಆ ಥರ ಆಪರೇಟ್ ಮಾಡಿದ್ರಿಂದ, ಆ ಒಂದು ಪರ್ಮಿಸಬಲ್ ಲಿಮಿಟ್ ಏನೈತೆ ಅದನ್ನು ಕ್ರಾಸ್ ಮಾಡಿದ್ರಿಂದ ಇವರಿಗೆ ಕಂಪ್ಲೇಂಟ್ ಹೋಗಿತ್ತಂತೆ. ಈ 18 ಕಮ್ಯೂನ್ಗೆ ಕಂಪ್ಲೇಂಟ್ ಹೋಗಿತ್ತಂತೆ. ಇವ್ರು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ರಂಪಾಟ ಮಾಡಿದ್ರಲ್ಲಿ ಮ್ಯೂಸಿಕ್ ಎಲ್ಲ ಜೋರಾಗಿ ಹಾಕೊಂಡು ಅಂತ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಹೋಗಿದಂತೆ. ಅವ್ರು ಹೋಗ್ಬಿಟ್ಟು ರೇಡ್ ಮಾಡಿದ್ದಾರೆ. ಸೊ ಆದ್ದರಿಂದ ವಿರಾಟ್ ಕೊಹ್ಲಿ ಅವರ ಈ ಒಂದು ಔಟ್ಲೆಟ್ ಏನಿದೆ, ಈ ಔಟ್ಲೆಟ್ ಮ್ಯಾನೇಜರ್ ಮೇಲೆ FIR ಬಿದ್ದಿದೆ. ವಿರಾಟ್ ಕೊಹ್ಲಿ ಅವ್ರ ಮೇಲೆ FIR ಬಿದ್ದಿಲ್ಲ. ಆ ಮ್ಯಾನೇಜರು ಆ ಒಂದು ಔಟ್ಲೆಟ್ನ ಜಾಸ್ತಿ ಹೊತ್ತು ನಡೆಸಿದ್ರಿಂದ ಸೊ ಇವರಿಗೆ ಒಂದು ಕೇಸ್ ಹಾಕಿದ್ದಾರೆ, ಅಷ್ಟೇ FIR ಹಾಕಿದರೆ. ಬಟ್ ಸದ್ ಮಾಡ್ತಿರೋದೇನೋ ವಿರಾಟ್ ಕೊಹ್ಲಿ ಮೇಲೆ FIR. ಸೊ ಇದು ಸದ್ ಮಾಡ್ತಿದೆ. ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರದ್ದು ಅಲ್ವಾ ಅದು ಬ್ರ್ಯಾಂಡು 18. ಸೊ ಅದಕ್ಕೋಸ್ಕರ ಇಲ್ಲಿ 18 ಅನ್ನೋದೇನಿದೆ ಅದು ವಿರಾಟ್ ಕೊಹ್ಲಿ ಅವ್ರದ್ದಾಗಿದ್ದರಿಂದ ಅದು ಸದ್ ಮಾಡ್ತಿದೆ. ವಿರಾಟ್ ಕೊಹ್ಲಿ ಅವ್ರು ಸದ್ ಮಾಡಿದ್ರೆ, ವಿರಾಟ್ ಕೊಹ್ಲಿ ಅವರ ಮ್ಯಾನೇಜರು ಇಲ್ಲಿ ಪೋಟ್ರೆ ಆಗ್ತಿಲ್ಲ. ವಿರಾಟ್ ಕೊಹ್ಲಿ ಮೇಲೆ ಹಾಕ್ಬಿಟ್ಟಿದ್ದಾರೆ ಕೇಸು. ವಿರಾಟ್ ಕೊಹ್ಲಿ ಮೇಲೆ FIR ಹಾಕ್ಬಿಟ್ಟಿದ್ರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನು ಬೆಂಗಳೂರಿಂದ FIR ಹೋಗ್ಬಿಟ್ಟಿದೆ. ವಿರಾಟ್ ಕೊಹ್ಲಿಗೆ ಹಂಗೆ ಹಿಂಗೆ ಅಂತೆಲ್ಲ ಸೌಂಡ್ಗಳು ಹೋಗ್ತಾ ಇದೆ. ಎಲ್ಲ ಏನಂತ ದೊಡ್ಡೇನು ಕ್ರೈಮ್ ಏನಲ್ಲ ಇದು. ಚಿಕ್ಕದು ಒಂದು ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ಸ್ಗಳು ಮಾಡ್ಕೊಂಡಿರ್ತಾರೆ ಅಷ್ಟೇ. ಅಲ್ಲಿ ಇಲ್ಲಿ ಎಂತೆಂಥವ್ರೋ ಏನೇನೋ ಮಾಡ್ತಾರಂತೆ. ಇದಕ್ಕೊಂದು FIR ಬೇರೆ ಹಾಕಿದ್ದಾರೆ. ಅದೇ ಈ ಥರ ಇದೇನು ಹೊಸ್ದೇನಲ್ಲ, ಬೆಂಗಳೂರಲ್ಲಿ ಅವಾಗ ರೇಡ್ಗಳು ಮಾಡ್ತಾ ಇರ್ತಾರೆ. ಜಾಸ್ತಿ ಹೊತ್ತು ಏನು ಪಬ್ನ ಇವನ್ನ ಎಲ್ಲ ನಡೆಸ್ತಾ ಇರ್ತಾರೆ, ರೆಸ್ಟೋಬಾರ್ ಅವ್ರನ್ನೆಲ್ಲ ನಡೆಸ್ತಾ ಇರ್ತಾರಲ್ಲ, ಸೊ ಅವ್ರನ್ನೆಲ್ಲ ರೇಡ್ ಮಾಡ್ತಿರ್ತಾರೆ ಅವಾಗ ಆಗ್ತದೆ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು 18 ಕಮ್ಯೂನ್ ಏನಿದೆ, ಸೊ ಇದು ಆಪರೇಟ್ ಮಾಡ್ತಾ ಇತ್ತಲ್ಲ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರ ಹೆಸರು ಪೋಟ್ರೆ ಆಗಬೇಕಾಗಿತ್ತು ಅಷ್ಟೇ. ಇವತ್ತು ಎಷ್ಟು ಜನ ಅಂದರೆ ಎಷ್ಟು ಪಬ್ಗಳು, ಎಷ್ಟು ರೆಸ್ಟೋಬಾರ್ ಮೇಲೆ ದಿನ ಎಷ್ಟೆಷ್ಟು ರೇಡ್ ಆಗ್ತಾವೋ ಗೊತ್ತಿಲ್ಲ. ಅದೆಲ್ಲ ಯಾವುದು ಮ್ಯಾಟ್ರಿಗೆ ಬರೋದಿಲ್ಲ. ಇಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಬ್ರ್ಯಾಂಡ್ ಇತ್ತಲ್ಲ, 18 ಅನ್ನೋ ಒಂದು ಬ್ರ್ಯಾಂಡ್ ಇತ್ತಲ್ಲ, ವಿರಾಟ್ ಕೊಹ್ಲಿ ಅವ್ರಿಗೆ ಮೇಲೆ FIR, ವಿರಾಟ್ ಕೊಹ್ಲಿ ಮೇಲೆ ಕೇಸ್ ಬಿದ್ದುಬಿಟ್ಟಿದೆ. ಬೆಂಗಳೂರಲ್ಲಿ ಹಾಕೊಂಡು ಜಡಿತಾರೆ ಹಂಗೆ ಹಿಂಗೆ ಅಂತ. ಅದು ಇದು ಅಂತೆಲ್ಲ ಸ್ವಲ್ಪ ರೂಮರ್ಸ್ಗಳು ಬಂತು ಅಂದರೆ ಅವಾಗ ಸ್ವಲ್ಪ ಮಸಾಲ ಆ್ಯಡ್ ಆಗುತ್ತೆ. ಮಸಾಲ ಆ್ಯಡ್ ಆಯಿತು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡಪ್ ಜಾಸ್ತಿ ಆಗುತ್ತೆ. ಇವಾಗ ನೀವು ಕೂಡ ಅದಕ್ಕೆ ಎಲ್ಲ ನೋಡ್ತಿರೋದು. ವಿರಾಟ್ ಕೊಹ್ಲಿ ಮೇಲೆ ಕೇಸ್ಗೆ ಹಾಕ್ಬಿಟ್ಟವ್ರ ಏನಾರು ಆಗೋಗ್ಬಿಟ್ಟಿದೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ. ವಿರಾಟ್ ಕೊಹ್ಲಿ ಏನು ಮಾಡ್ಬಿಟ್ರು ಅದು ಇದು ಅಂತೆಲ್ಲ. ರೀಸೆಂಟಾಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ಸ್ವಲ್ಪ ತಿಂಗಳ ಹಿಂದೆ. ದರ್ಶನ್ ಅವರು ಇದೇ ರೀತಿ ಯಾವುದೋ ಒಂದು ರೆಸ್ಟೋಬಾರಲ್ಲಿ ಜಾಸ್ತಿ ಹೊತ್ತು ಕಳೆದ್ರಿಂದ ಅವ್ರ ಮೇಲೆ ಕೇಸು, ಆ ಪಬ್ ಅವ್ರ ಮೇಲೆ ಕೇಸು, ಹಂಗೆ ಹಿಂಗೆ ಅಂತ. ಅಲ್ಲಿ ದರ್ಶನ್ ಅವ್ರು ಇದ್ದಿದ್ದಾನೆ ಅಲ್ಲಿ ಪೋಟ್ರೆ ಆಗಿದೆ. ದರ್ಶನ್ ಅವ್ರು ಇಲ್ಲ ಅಂತಂದರೆ ಅಲ್ಲಿ ಪೋಟ್ರನ್ನು ಕೂಡ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಆ ಪಬ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರು ಕೂಡ ಅದನ್ನು ಪೋಟ್ರನೇ ಮಾಡೋಕೆ ಹೋಗ್ತಿಲ್ಲ. ದಿನಕ್ಕೆ ಈ ಥರ 1000 ಆಗ್ತಿರ್ತವೆ. ಬಟ್ ಯಾರಾದರೂ ಒಬ್ಬರು ದೊಡ್ಡ ಮನುಷ್ಯರು ಅದನ್ನು ಓನ್ ಮಾಡ್ತಾರೆ ಅಂತಂದರೆ, ಅಥವಾ ಅದರಲ್ಲಿ ಇದ್ದಾರೆ ಅಂತಂದರೆ, ಅಲ್ಲಿ ಭಾಗವಹಿಸಿದ್ರು ಅಂತಂದರೆ ಅವಾಗ ಮಾತ್ರ ಅದು ಪೋಟ್ರೆ ಆಗುತ್ತೆ ದೊಡ್ಡದಾಗಿ. ಇವ್ರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ಇವ್ರು ಮಾಡಿದ ಅಕ್ರಮ ಹಂಗೆ ಹಿಂಗೆ ಇಲ್ಲೀಗಲ್ ಇದೆ ಅದು ಇದು ಅಂತೆಲ್ಲ ಬಿಡಿ. ಮಾತಾಡ್ಕೊಳ್ಳಿ. ವಿರಾಟ್ ಕೊಹ್ಲಿ ಮೇಲೆ ಕ್ಲಾರಿಟಿ ಕೊಡಿದಿರಿ. ವಿರಾಟ್ ಕೊಹ್ಲಿ ಮೇಲೆಲ್ಲ FIR ಬಂದಿರೋದು. ವಿರಾಟ್ ಕೊಹ್ಲಿ ಅವರ ಔಟ್ಲೆಟ್ ಮ್ಯಾನೇಜರ್ ಏನಿದ್ದಾರೆ, ಸೊ ಅವ್ರ ಮೇಲೆ ಇದು FIR ಬಿದ್ದಿರೋದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಿಂದ. ಸೊ ಅಷ್ಟೇ ಮ್ಯಾಟ್ರು, ಬೇರೆ ಏನೂ ಇಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರು ಟೆನ್ಷನ್ ಆಗಕ್ಕೆ ಹೋಗ್ಬಿಡಿ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು. ಬಾ.